ಹಾಯ್ ನಮಸ್ತೆ. ಇವತ್ತು ಇ ಎಮ್ ಐ ಮಾಡೋಣ. ಸೊ ಇ ಎಮ್ ಐ ಅಂದರೆ ಇಲ್ಲಿ ಇಂಡಿಕೇಟರ್ ಹೋಗ್ಬಿಟ್ಟು ಇ ಎಮ್ ಐ ಟೈಪ್ ಮಾಡಿದೆ, ಮೂವಿಂಗ್ ಆವ್ರೇಜ್ ಎಕ್ಸ್ಪೊನೆನ್ಷಿಯಲ್ ಅಂತ. ಸೊ ಇಲ್ಲಿ ಇ ಎಮ್ ಐಲಿ ಒಂದು ಲೈನ್ ಬರ್ತಿದೆ ನೋಡಿ, ಒಂದು ಬ್ಲೂ ಕಲರ್ ಲೈನ್. ಈ ಲೈನ್ ಮೇಲೆ ಕ್ಯಾಂಡಲ್ಸ್ ಇದೆ ಅಪ್ ಟ್ರೆಂಡು, ಈ ಲೈನ್ ಕೆಳಗಡೆ ಕ್ಯಾಂಡಲ್ಸ್ ಇದೆ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಈ ಲೈನ್ ಮೇಲೆ ಕ್ಯಾಂಡಲ್ಸ್ ಇದೆ ಅಪ್ ಟ್ರೆಂಡು, ಈ ಲೈನ್ ಕೆಳಗಡೆ ಇದೆ ಕ್ಯಾಂಡಲ್ಸ್ ಇದೆ ಡೌನ್ ಟ್ರೆಂಡು. ಸೊ ಇಲ್ಲೊಂದು ಸ್ಟ್ರಾಟಜಿ ಕೂಡ ಹೇಳ್ಕೊಡ್ತೀನಿ ಇ ಎಮ್ ಐಲಿ. ಸೊ ಈ ಇ ಎಮ್ ಐ ಸ್ಟ್ರಾಟಜಿಯಲ್ಲಿ ಇನ್ಪುಟ್ಸ್ಗೆ ಹೋಗ್ಬಿಟ್ಟು ಲೆಂತ್ ಅಂದ್ರೇನು, ಲೆಂತ್ ಅಂದರೆ ಉದ್ದ. ಓಕೆನಾ, ನಿಮ್ಮ ಮನೆಯದು ಲೆಂತ್ ಸೈಟ್ ಲೆಂತ್ ಏನಾದರೆ 30-40 ಇದೆ ಅಂತ ನೀವು ಹೇಳ್ತೀರಿ. ಓಕೆ, 30 × 40, ಇಲ್ಲಾಂದರೆ 9. ಸೊ ಈ 9 ಅಂದರೆ ಏನಂದರೆ ನಂದು ಡೇ ಟೈಮ್ ಫ್ರೇಮಲ್ಲಿದೆ. ನಾನು ಚೂಸ್ ಮಾಡಿರೋದು ಇಲ್ಲಿ ಡೇ ಟೈಮ್ ಫ್ರೇಮ್. ಸೊ 9 ಅಂದರೆ ಲಾಸ್ಟ್ 9 ಕ್ಯಾಂಡಲ್ಸಿನ ಆವ್ರೇಜಿನ ಲೈನ್ ಇದು. ಲಾಸ್ಟ್ 9 ಕ್ಯಾಂಡಲ್ಸಿನ ಆವ್ರೇಜಿನ ಲೈನ್ ಇದು ಡೇ ಟೈಮ್ ಫ್ರೇಮ್. ಸೊ ಇಲ್ಲಿ ಇ ಎಮ್ ಐಲಿ ಸೆಟ್ಟಿಂಗ್ಸು ಲೆಂತ್ ಒಂದು 200, ಇಲ್ಲಿ 200 ಅಂತ ಲೆಂತ್ ಇದೆ. ಆಯಿತಾ. ಸೊ ಇದರಿಂದ ಡೇ ಚಾರ್ಟ್ ಇರೋದ್ರಿಂದ 200. ಸೊ ಲಾಸ್ಟ್ 200 ಕ್ಯಾಂಡಲ್ಸ್ ಆವ್ರೇಜಿನ ಲೈನ್ ಅಂತ ಇದನ್ನು ಹೇಳ್ತೀನಿ. ಸೊ ಇದೇನಂದರೆ ಇಲ್ಲಿ ಕೆಳಗಡೆ ಇದ್ದರೆ ಕ್ಯಾಂಡಲ್ಸು ಡೌನ್ ಟ್ರೆಂಡು, ಇದ್ರ ಮೇಲೆ ಕ್ಯಾಂಡಲ್ಸ್ ಇದ್ದರೆ ಇದು ಅಪ್ ಟ್ರೆಂಡ್. ವೆರಿ ಸಿಂಪಲ್. ಸೊ ಇದೊಂದೇ ಸ್ಟ್ರಾಟಜಿಯಲ್ಲಿ ನಾನು ಇನಿಷಿಯಲ್ ಸ್ಟೇಜಸಲ್ಲಿ ಏನಿಲ್ಲ ಒಂದು 8 to 9 lakhs ರಿಕವರ್ ಮಾಡಿದ್ದೀನಿ ಇದೊಂದೇ ಸ್ಟ್ರಾಟಜಿ ಇಟ್ಕೊಂಡು. ಸೊ ಇಲ್ಲಿ LIC ಹೌಸಿಂಗ್ ಫೈನಾನ್ಸ್ ನೋಡಿ, ಈ ಲೈನ್ ಮೇಲೆ ಹೋಯ್ತಾ ಬೈ ಮಾಡಿ, ಈ ಲೈನ್ ಕೆಳಗಡೆ ಹೋಯ್ತಾ ಸೆಲ್ ಮಾಡಿ. ಸೊ ನಾನು ಕಂಡುಹಿಡಿಯೋದು ಹೇಗೆ ಅಂತ, ಸೊ ನಿಮಗೆ ಒಂದು ಸ್ಟೆಪ್ 1 ಸ್ಟೆಪ್ 2 ಅಂತ ಹೇಳ್ಕೊಡೋದು. ಲೈಕ್ ಏನಾದರೆ ಕ್ಯಾಂಡಲ್ 6 ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸಪೋರ್ಟಲ್ಲಿರಬೇಕು. ಕ್ಯಾಂಡಲ್ 6ಅಲ್ಲಿ ಏನಂದರೆ ಮರಭುಜ ಅಥವಾ ಡಬ್ಲೆಟ್ ಅಥವಾ ಹ್ಯಾಮರ್ ಆಗಿರಬೇಕು ಅಂತ ಅಂದೆ. ಸೊ ಇಲ್ಲಿ ನೋಡಿ ಒಂಥರ ಮರಭುಜ ಆಗಿದೆಯಾ, ಓಪನ್ = ಲೋ ಆಗಿದೆಯಾ ಮೇಲೆ, ಎಸ್. ತಿರ್ಗಾ ನೆಕ್ಸ್ಟ್ ಡೇ ಹ್ಯಾಮರ್ ಆಗಿದೆಯಾ, ಡಬಲ್ ಕನ್ಫರ್ಮೇಷನ್ಸಾ, ಇದು ವೀಕ್ ಚಾರ್ಟ್. ನೆಕ್ಸ್ಟ್ ವೀಕ್ ಹ್ಯಾಮರ್ ಆಗಿದೆ, ಡಬಲ್ ಕನ್ಫರ್ಮೇಷನ್ಸಾ. ಸೊ ಇಲ್ಲಿ ತೊಗೊಂಡು ನೀವು ಅಕಸ್ಮಾತ್ ಕ್ಲೋಸಿಂಗ್ ಕ್ಯಾಂಡಲ್ ಎಂಟ್ರಿ ಕೊಟ್ಟಿದ್ರೂ 5% ಟಾರ್ಗೆಟ್ ಇಟ್ಕೊಂಡ್ರೇನು, ಇದು 5 to 10% ಸ್ಟ್ರಾಟಜಿ. ನೀವು 10% ಟಾರ್ಗೆಟ್ ಇಟ್ಕೊಂಡ್ರೇನು ವಿತಿನ್ 2 months ಯು ಕುಡ್ ಹ್ಯಾವ್ ಅಚೀವ್ಡ್. 5% ನೆಕ್ಸ್ಟ್ ವೀಕ್ ಆಗಿಬಿಡುತ್ತೆ, 10% ಅಂದರೆ ನಾನು 2 months ಬೇಕಾಗತ್ತೆ. ಇದೊಂದು ಸಿಂಪಲ್ ಸ್ಟ್ರಾಟಜಿ. ಸೊ ಇದೇ ಸ್ಟ್ರಾಟಜಿ ಇಟ್ಕೊಂಡು ನಾನು ಇನಿಷಿಯಲ್ ಸ್ಟೇಜಸಲ್ಲಿ ನಾನು ಲಾಸ್ 7 to 8 lakhs ರಿಕವರ್ ಮಾಡಿದ್ದೀನಿ. ಆಯಿತಾ. ಸೊ ಅದೇ ಥರ ರೀಸೆಂಟಾಗೂ ಸಹ ಬಂದಿತ್ತು ಇಲ್ಲಿ, ಅದೇ ಥರ ರೀಸೆಂಟಾಗೂ ಇಲ್ಲಿ ಬಂದಿತ್ತು ಹ್ಯಾಮರು ಎಲ್ಲಿ. ಸೊ ಇಲ್ಲಿ ಬಂದರೆ ಇಲ್ಲಿ ನೋಡಿ ರೀಸೆಂಟಾಗೆ, ಸೊ ಇಲ್ಲಿದೆ. ಸೊ ನಡೀತಾ ಇದೆ ಇದು. ಸೊ ಈ ಥರ ಇ ಎಮ್ ಐ 200 ವೀಕ್ಲಿ ಚಾರ್ಟಲ್ಲಿ ಮಾಡಬೇಕು ನೀವು. ಥ್ಯಾಂಕ್ ಯು.